ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 8ನೇ ತರಗತಿ ಗಣಿತ ವಿಷಯದಲ್ಲಿ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ SA2 ಮಾರ್ಚ್ 2026ಕ್ಕೆ DSCRT ಅವರು ರಿಲೀಸ್ ಮಾಡಿರ್ತಕ್ಕಂಥ ಕ್ವಶನ್ ಪೇಪರ್ ಇದೆ. ಚೆನ್ನಾಗಿ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಇದೇ ಪ್ಯಾಟರ್ನಲ್ಲಿ ಕ್ವಶನ್ ಪೇಪರ್ ಬರ್ತದೆ. ನಾವು ಇನ್ನೂ ನಿಮಗೆ 2 ಸೆಟ್ ಮಾಡೆಲ್ ಕ್ವಶನ್ ಪೇಪರನ್ನು ಕೊಡ್ತೀವಿ, ಅದನ್ನು ಕೂಡ ಯುಟಿಲೈಸ್ ಮಾಡಿ. ಇಲ್ಲಿಯವರೆಗೆ ನಾನು ನಿಮಗೆ 8th ಸ್ಟ್ಯಾಂಡರ್ಡ್ದಲ್ಲಿ ಕನ್ನಡ ಕ್ವಶನ್ ಪೇಪರ್ ಹಾಕಿದ್ದೀನಿ, ಇಂಗ್ಲೀಷ್ ಹಾಕಿದ್ದೀನಿ, ಹಿಂದಿ ಹಾಕಿದ್ದೀನಿ, ಓಕೆನಾ. ಇವಾಗ ಮ್ಯಾಥ್ಸ್ ಇದೆ. ಸೊ ಸೈನ್ಸು ಮತ್ತು SS ಅದನ್ನು ಕೂಡ ಬೇಗನೆ ಬರ್ತದೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ಔಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಫಸ್ಟ್ ಒನ್, ಭಾಗಲಬ್ಧ ಸಂಖ್ಯೆಗಳಿಗೆ ಗುಣಾಕಾರದ ಅನ್ಯನ್ಯತಾಂಶ ಎಷ್ಟಾಗಿರ್ತದೆ ಅಂತ ಕೇಳಿದ್ದಾರೆ. 1 ಈಸ್ ದ ರೈಟ್ ಆನ್ಸರ್. ಮೊದಲ n ಬೆಸ ಸಂಖ್ಯೆಗಳ ಮೊತ್ತ ಯಾವಾಗಲೂ ಯಾವ ಸಂಖ್ಯೆಗೆ ಸಮ ಆಗಿರ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ ಸಿ n² ಈಸ್ ದ ರೈಟ್ ಒನ್. ಪ್ರಶ್ನೆ 3, ಲಾಭ P, ಕೊಂಡ ಬೆಲೆ P ಮತ್ತು ಮಾರುವ ಬೆಲೆ S ಇವುಗಳ ನಡುವಿನ ಸಂಬಂಧ ಹೇಗಿರ್ತದೆ. ಆಪ್ಷನ್ ಬಿ S P+C ಈಸ್ ದ ರೈಟ್ ಆನ್ಸರ್. 4ನೇ ಪ್ರಶ್ನೆ, m² - 9ರ ಅಪವರ್ತನ ಎಷ್ಟಾಗುತ್ತೆ. ಆಪ್ಷನ್ ಸಿ m-3 m-3 ಈಸ್ ದ ಸಿ ಆಪ್ಷನ್ ಈಸ್ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಪ್ರಶ್ನೆ 4, 400ರ ವರ್ಗದಲ್ಲಿರುವ ಸೊನ್ನೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಸಿ 4 ಈಸ್ ದ ರೈಟ್ ಆನ್ಸರ್. ಇನ್ನು 1 ಅಂಕದ ಪ್ರಶ್ನೆ, ಚತುರ್ಭುಜವನ್ನು ವ್ಯಾಖ್ಯಾನಿಸಿ. ಇಟ್ಸ್ ಎ ವೆರಿ ಮೋಸ್ಟ್ ಇಂಪಾರ್ಟೆಂಟ್. 4 ಬಾಹುಗಳು, 4 ಕೋನಗಳು ಮತ್ತು 4 ಶೃಂಗಗಳು ಇರುವ 2 ಆಯಾಮದ ಒಂದು ಆವೃತ್ತ ಆಕೃತಿಯನ್ನೇ ಚತುರ್ಭುಜ ಅಂತ ಕರೆಯೋದು. ಪ್ರಶ್ನೆ 7, ಕುಂದಿಲ್ಲದ ಒಂದು ನಾಣ್ಯವನ್ನು ಒಂದು ಬಾರಿ ಎಸೆದಾಗ ಉಂಟಾಗುವ ಫಲಿತಗಳನ್ನು ಬರೀರಿ ಅಂತ ಕೇಳಿದ್ದಾರೆ. 1 ಬಾರಿ ಅಂತ ಕೇಳಿದರೆ ಸಿರ ಮತ್ತು ಪುಚ್ಚ ಅಂತ ಬರ್ತದೆ, ಓಕೆನಾ. ಹೆಡ್ ಆರ್ ಟೇಲ್ ಅಂತ ನೀವೇನು ಕರೀತಾರಲ್ಲ ಅದು ಬರ್ತದೆ, H ಆರ್ ಟಿ ಅಂತ ಬರ್ತದೆ. ಸೊ HT ಅನ್ನೋದನ್ನು ನೀವೇನು ಮಾಡ್ಬೋದು, ಬರಿಬೋದು. ಅದನ್ನೇ ಶಿರಪುಚ್ಚ ಅಂತ ಏನು ಮಾಡ್ಬೋದು, ಕನ್ನಡದಲ್ಲಿಯೂ ಕೂಡ ಬರಿಬೋದು. ಇನ್ನು ಭಾರತ ಸರ್ಕಾರ GSTಯನ್ನು ಯಾವ ವರ್ಷ ಜಾರಿಗೆ ತಂದಿತ್ತು ಅಂತ ಕೇಳಿದ್ದಾರೆ. 2017ರಲ್ಲಿ. 9, 2 ಪರಿಮಾಣಗಳ ಗುಣಲಬ್ಧ ಯಾವಾಗಲೂ ಒಂದು ಸ್ಥಿರಾಂಕವಾಗಿರುವ ಅನುಪಾತವನ್ನು ಹೆಸರಿಸ್ರಿ. ಸೊ ವಿಲೋಮ ಅನುಪಾತ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, 2 ಪರಿಮಾಣ X ಮತ್ತು Yಗಳು ನೇರ ಅನುಪಾತದಲ್ಲಿದ್ದಾವೆ. ಇವುಗಳ ಗಣಿತೀಯ ರೂಪ ಏನು ಅಂತ ಕೇಳಿದ್ದಾರೆ. ಸೊ ಈ ಥರನಾಗಿರ್ತಕ್ಕಂಥ ನೀವೇನು ಮಾಡ್ತೀರಪ್ಪ ಅಂದರೆ ಗಣಿತದ ರೂಪವನ್ನು ಬರಿಬೇಕಾಗ್ತದೆ. ನೆಕ್ಸ್ಟ್ 2 ಮಾರ್ಕರ್ ಕ್ವಶನ್ಸ್ ನೋಡೋಣ. ಟೋಟಲಿ 6 ಇದ್ದಾವೆ. ಪ್ರಶ್ನೆ 11, ಭಾಗಲಬ್ಧ ಸಂಖ್ಯೆ 2/3 ಮತ್ತು 4/3ಗಳಿಗೆ ಸಂಕಲನದ ಪರಿವರ್ತನೀಯ ಗುಣವನ್ನು ಪರೀಕ್ಷಿಸಿರಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಬರ್ಕೊಡ್ರಿ, 2/3 + 4/3, 4/3 + 2/3. ಆವಾಗ ಇದನ್ನು ಏನು ಮಾಡಬೇಕು ಅಂದರೆ ಓರೆ ಗುಣಾಕಾರವನ್ನು ಮಾಡ್ತೀರಿ. ಸೊ ಟೋಟಲಿ 2 = 2 ಅಂತ ಉತ್ತರ ಬಂದರೆ ಇದು ಪರಿವರ್ತನೀಯ ಗುಣ ಪರೀಕ್ಷಿಸಿದಂಗೆ ಆಗ್ತದೆ. ನೆಕ್ಸ್ಟ್ ಒನ್, 3 ಹಸಿರು ಖಂಡಗಳು, ಒಂದು ನೀಲಿ ಖಂಡ ಮತ್ತು ಒಂದು ಕೆಂಪು ಖಂಡ ಇರುವ ಒಂದು ಚಕ್ರವನ್ನು ತಿರುಗಿಸಿದಾಗ ಬರುವ ಹಸಿರು ಖಂಡವನ್ನು ಕಡಿಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ S ಬರೀರಿ, 3 ಹಸಿರು, 1 ನೀಲಿ, 1 ಕೆಂಪು. ಎಷ್ಟಾಯಿತು? n(s) = 5. ಹಾಗಾದರೆ n(a) ಎಷ್ಟದೆ? 1 ಇದೆ. ಸೊ n(a) ಎಷ್ಟಾಗ್ತದೆ? 3. ಅಂದರೆ ಹಸಿರು ಖಂಡ ಪಡೆಯುವ ಸಂಭವನೀಯತೆ n(a) = n(s), 3/5 ಈಸ್ ದಿ ಆನ್ಸರ್. ಇನ್ನು ವಾರದ ಮೊದಲ 6 ದಿನಗಳಲ್ಲಿ ಫ್ಯಾನ್ಗಳ ಮಾರಾಟವನ್ನು ಕೆಳಕಂಡಂತೆ ತೋರಿಸಿದ್ದಾರೆ. ಸೊ ನೋಡಿರಿ. ಸೊ ಫಸ್ಟ್ ಕೇಳಿದ್ರು, ವಾರದ ಯಾವ ದಿನಗಳಲ್ಲಿ ಗರಿಷ್ಠ ಫ್ಯಾನನ್ನು ಮಾರಿದ್ದಾರೆ. ಮಂಗಳವಾರ. ಶುಕ್ರವಾರ ಮಾರಿದ ಫ್ಯಾನ್ಗಳ ಸಂಖ್ಯೆ ಕೇಳಿದರು, 14 ಅನ್ನೋದನ್ನು ಬರೀಬೇಕಿತ್ತು. ಪ್ರಶ್ನೆ 14, 243 ಒಂದು ಪೂರ್ಣ ಘನವೇ ಅಂತಕ್ಕಂಥದ್ದನ್ನು ಕೇಳಿದರು. ಕಾರಣವನ್ನು ತಿಳಿಸಲಿಕ್ಕೆ ಕೇಳಿದ್ದಾರೆ. ಸೊ ಬರಿಬೇಕು, 243 ಒಂದು ಪೂರ್ಣ ಘನವಲ್ಲ. ಸೊ ಇದನ್ನು ಹೀಗೂ ಬರಿಬೇಕು. ಸಾಮಾನ್ಯ ಅಪವರ್ತನದಲ್ಲಿ 243 ಅಂದರೆ ಇದು 243ರ ಅವಿಭಾಜ್ಯ ಅಪವರ್ತನಗಳು ತ್ರಿವಳಿಗಳಲ್ಲಿ ಇಲ್ಲ ಅನ್ನೋದನ್ನು ಬರಿಬೇಕು. ಪ್ರಶ್ನೆ 15, ಒಬ್ಬ ವ್ಯಕ್ತಿ ₹40,000ಗೆ ನಮೂದಿತ ಬೆಲೆಯ ಒಂದು ಟಿವಿಯನ್ನು ಖರೀದಿಸ್ತಾನೆ. GST ದರ 28% ಆದರೆ GST ಮೊತ್ತವನ್ನು ಕಂಡುಹಿಡಬೇಕು. ನಮೂದಿತ ಬೆಲೆ 100 ಆದಾಗ GST 28%. ಅದೇ ನಮೂದಿತ ಬೆಲೆ 40,000 ಆದಾಗ GST = 28/100 × 40,000. ಅವಾಗ ಎಷ್ಟಾಗ್ತದೆ? 11,200 ಅನ್ನೋದೇ GSTನ ಬೆಲೆಯನ್ನು ಆಗ್ತದೆ. ನೆಕ್ಸ್ಟ್ ಒನ್, x - y² x² - y ಇವುಗಳ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಸೊ ವೆರಿ ಸಿಂಪಲ್ ಅದ. x ಬರೀರಿ, x² - y -y² ಇನ್ ದ ಬ್ರ್ಯಾಕೆಟ್ y² - y. ಸೊ ಅವಾಗ ಏನಾಗ್ತದಪ್ಪ ಅಂದರೆ x³ - xy -x² y² + y³ ಅನ್ನೋದನ್ನು ಆಗ್ತದೆ. 3 ಮಾರ್ಕರ್ ಕ್ವಶನ್, ಮೌಲ್ಯೀಕರಿಸಿ ಅಂತ ಕೇಳಿದರು. ಸೊ ಮೌಲ್ಯೀಕರಿಸಿಯಲ್ಲಿ ಏನು ಕೇಳಿದ್ದಾರೆ ಅಂದರೆ 12 × 4 × 9 × 3 × 4
ಭಾಗಿಸು 6ರ ಘಾತ 3 ಗುಣಿಸು 8ರ ಘಾತ 2 ಗುಣಿಸು 27. ಅದನ್ನು ಸುಲಭಿ ರೂಪಕ್ಕೆ ತಂದಾಗ ಏನಾಗ್ತದಪ್ಪ ಅಂದ್ರೆ 162 ಆಗಬೇಕು. ಈ ಸೂತ್ರವನ್ನು ಹಾಕಬೇಕು ಅದಕ್ಕೆ. ಓಕೆ, ಎ ಪವರ್ ಎಮ್ ಇನ್ ದ ಬ್ರೆಕೆಟ್ 10 ಈಜ್ವಲ್ ಟು ಎ ಪವರ್ ಎಮ್ ಇಂಟು ಎನ್ ಅಂತಕ್ಕಂಥ ಘಾತಾಂಕದ ಸೂತ್ರವನ್ನು ಹಾಕಿದಾಗ ನಿಮಗೆ ಲೆಕ್ಕ ಏನಾಗ್ತದಪ್ಪ ಅಂದರೆ ಬರ್ತದೆ. ನೆಕ್ಸ್ಟ್ ಒಂದು ಆಯತಾಕಾರದ ಹೊಲದ ಸುತ್ತಳತೆ 154 ಮೀಟರ್. ಅದರ ಉದ್ದ ಅಗಲಕ್ಕಿಂತ 2 ಮೀಟರ್ ಹೆಚ್ಚಾಗಿದ್ದರೆ ಹೊಲದ ಉದ್ದ ಮತ್ತು ಅಗಲ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಹೊಲದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ x+2 ಮೀಟರ್ಗಳಲ್ಲಿ ಆಗಿರಲಿ. ಅವಾಗ ಒಂದು ಸಮೀಕರಣ ಸಿಗ್ತದೆ. ದತ್ತ ಹೇಳಿಕೆ ಪ್ರಕಾರ 2 ಇನ್ ದ ಬ್ರೆಕೆಟ್ x+2 + x ಈಜ್ವಲ್ ಟು 154. ಅವಾಗ 2 ಕಾಮನ್ ತೆಗಿರಿ. 2x+2 154, 4x+4 ಈಜ್ವಲ್ ಟು 154. ಅವಾಗ ಎಕ್ಸ್ನ ವ್ಯಾಲ್ಯೂ ಎಷ್ಟಾಗ್ತದಪ್ಪ ಅಂದ್ರೆ ಸೊ ಟೋಟಲಿ ಈ ಲೆಕ್ಕವನ್ನು ಹಾಕಿದಾಗ 37.5 ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದರೆ ಉತ್ತರ ನಿಮ್ಮದು ಅಲ್ಲಿ ಬರಬೇಕು. ಆಮೇಲೆ ಮತ್ತೆ ಇದನ್ನು x+2 ಈಜ್ವಲ್ ಟು 37.5 + 2 ಆದಾಗ 39.5 ಆಗ್ತದೆ. ಅಂದರೆ ಹೊಲದ ಉದ್ದ ಮತ್ತು ಅಗಲಗಳು 37.5 ಮತ್ತು 39.5ಗಳು ಅಂತ ಉತ್ತರದಲ್ಲಿ ನಿಮ್ಮದು ಬರಬೇಕು. ನೆಕ್ಸ್ಟ್ ಪೂರ್ಣ ವರ್ಗ ಪಡೆಯಲು 2028 ಗುಣಿಸಬೇಕಾದ ಅತ್ಯಂತ ಕನಿಷ್ಠ ಪೂರ್ಣ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಹಾಗೂ ಹೀಗೂ ಪಡೆದ ಪೂರ್ಣ ವರ್ಗ ಸಂಖ್ಯೆಯ ವರ್ಗಮೂಲ ಕಂಡುಹಿಡಿಯಿರಿ ಅಂತ ಕೇಳಿದರು. ಸೊ ಬರೀರಿ 2028 ಈಜ್ವಲ್ ಟು 2 ಗುಣಿಸು 2 ಗುಣಿಸು 3 ಗುಣಿಸು 13 ಗುಣಿಸು 13. ಅಂದರೆ ಇಲ್ಲಿ ಅವಿಭಾಜ್ಯ ಪೂರ್ತನ 3 ಜೋಡಿ ಆಗಿಲ್ಲ. ಸೊ 2028 ಗುಣಿಸಿ ಪೂರ್ಣ ವರ್ಗ ಸಂಖ್ಯೆನ ಪಡೆಯಲು ಬೇಕಾದ ಕನಿಷ್ಠ ಸಂಖ್ಯೆ 3. ಅವಾಗ ಪೂರ್ಣ ವರ್ಗ ಸಂಖ್ಯೆ ಈಜ್ವಲ್ ಟು 2028 ಗುಣಿಸು 3 ಅಂದರೆ 6084 ಆಗ್ತದೆ. ಅವಾಗ √6084 ಈಜ್ವಲ್ ಟು 2 × 3 × 13. ಸೊ √6084 ಈಜ್ವಲ್ ಟು 78 ಈಸ್ ದಿ ಆನ್ಸರ್. ನೆಕ್ಸ್ಟ್ ಕೊಟ್ಟಿರೋ ಒಂದು ಅನಿಲದ ಘನಫಲವು ಅದರ ಮೇಲಿನ ಒತ್ತಡಕ್ಕೆ ವಿಲೋಮಾನುಪಾತದಲ್ಲಿದೆ. ಅನಿಲದ ಒತ್ತಡ 100 PA ಆದರೆ ಘನಫಲ 8 ಲೀಟರ್ ಆಗಿರ್ತದೆ. ಒತ್ತಡವನ್ನು 200 PA ಆದಾಗ ಅನಿಲದ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಸೊ ಸೂತ್ರ ಇದೆ ನೋಡಿ. ಸೊ ಸೂತ್ರದಲ್ಲಿ ಹಾಕಬೇಕು. ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಬರೆದು ಸೂತ್ರದಲ್ಲಿ ಹಾಕಿದಾಗ ಸೊ 4L = V2 ಅಂತ ಉತ್ತರವನ್ನು ನೀವು ತೋರಿಸಬೇಕು. 21 4AB - A² - 4B² + C² ಅಪವರ್ತನಗಳನ್ನು ಕಂಡುಹಿಡಿಯಿರಿ. ಸೊ ಅದನ್ನು ಸಿಂಪಲಾಗಿ ಬರೀರಿ. C² ಮೈನಸ್ ಇನ್ ದ ಬ್ರೆಕೆಟ್ A² - 2 × A × 2B + 2B ಹೋಲ್ ಸ್ಕ್ವೇರ್ ಬ್ರೆಕೆಟ್ ಕಂಪ್ಲೀಟ್. ಅವಾಗ C² ಮೈನಸ್ ಇನ್ ದ ಬ್ರೆಕೆಟ್ A - 2B ಹೋಲ್ ಸ್ಕ್ವೇರ್. ಅವಾಗ ಅದನ್ನು ಏನಾಗ್ತದಪ್ಪ ಅಂದ್ರೆ C + A - 2B C - A - 2B. ಸೊ ಅವಾಗ ಸಿಂಪಲಾಗಿ ನಾವು ಏನು ಬರಿಬೋದು C + A - 2B C + A + 2B ಅಂತ ಬರಿತೀವಿ. ಲಾಸ್ಟ್ 4 ಮಾರ್ಕರ್ ಕ್ವಶನ್. ಸಮಾಂತರ ಚತುರ್ಭುಜದ ABCDಯಲ್ಲಿ x ಮತ್ತು yಗಳ ಬೆಲೆಗಳನ್ನು ಕಂಡುಹಿಡಬೇಕು. ಸೊ ಇದನ್ನು ಸಿಂಪಲಾಗಿ ಬರ್ಕೋತೀರಿ. ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸ್ತವೆ ಅನ್ನೋದನ್ನು ಗೊತ್ತಿದೆ. AO = OC. ಆವಾಗ 5y + 1 = 6y - 1 1 + 1 = 6y - 5y. therefore y = 2. ಅದೇ ಥರ BO = CD. 3x - 1 = 2x + 1 3x - 1 = 2x + 2. ಸೊ 3x - 2x = 2 + 1 x = 3 ಅನ್ನೋದನ್ನು ಬರಿಬೇಕು. ಇನ್ನು ಲಾಸ್ಟ್ ಇತ್ತು ಒಂದು ವರ್ಗಕೋನೆಯ ಉದ್ದ ಮತ್ತು ಅಗಲ ಎತ್ತರಗಳು ಕ್ರಮವಾಗಿ 12 ಅಡಿ 9 ಅಡಿ ಮತ್ತು 8 ಅಡಿ ಆದರೆ ಪ್ರತಿ ಚದರ ಅಡಿಗೆ ₹50 ದರದಂತೆ ಕೋಣೆಯ ಒಳಗಡೆ ಗೋಡೆಗಳಿಗೆ ಬಣ್ಣ ಹಾಕಲು ತಗಲುವ ವೆಚ್ಚ ಅಂತ ಕೇಳಿದರು. ಸೊ L 12 ಇದೆ, B 9 ಇದೆ, H 8 ಇದೆ. ಸೊ ಹಾಗಾದ ಬಣ್ಣ ಹಚ್ಚಬೇಕಾದ ಭಾಗದ ವಿಸ್ತೀರ್ಣಕ್ಕೆ ಸೂತ್ರ ಏನು ಹಾಕಬೇಕು? 2H ಇನ್ ದ ಬ್ರೆಕೆಟ್ L + B. ಸೊ ಬರೀರಿ 2 × 8 ಇನ್ ದ ಬ್ರೆಕೆಟ್ 12 + 9. ಅವಾಗ 16 × 20 ಅಂದರೆ 336 ಚದರ ಅಡಿ ಆಗ್ತದೆ. ಆವಾಗ ಈ 50 ಚದರ ಅಡಿ ದರದಂತೆ ತಗುಲುವ ವೆಚ್ಚ 336 × 50. ಸೊ ಅವಾಗ ಬೆಲೆ ಎಷ್ಟಾಗ್ತದಪ್ಪ ಅಂದ್ರೆ 16,800 ಅಂತ ಬರ್ತದೆ. ಲಾಸ್ಟ್ ಕೋಷ್ಟಕ್ಕೆ ಕೇಳಿದ್ರು 5 ಮಾರ್ಕರ್ಗೆ. ಅದು ಏನಿದೆಪ್ಪ ಅಂತಂದರೆ ಸೊ ನಕ್ಷೆಯನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ನಕ್ಷೆಯ ಮೂಲ ಬಿಂದುವಿನಲ್ಲಿ ಹಾದು ಹೋಗುತ್ತದೆ ಅಂತ ಕೇಳಿದರೆ ಹೌದು. 5 ಸೇಬುಗಳ ಬೆಲೆ ಕೇಳಿದರೆ 25. 45ಕ್ಕೆ ಎಷ್ಟು ಸೇಬುಗಳು ದೊರೀತವೆ ಅಂತ ಕೇಳಿದರು. 9 ಸೇಬುಗಳು ಅಂತ ನೀವು ಏನು ಮಾಡಬೇಕಿತ್ತು ಬರೀಬೇಕು. ಇಷ್ಟು 8ನೇ SA2ನ ಮ್ಯಾಥ್ಸ್ನ ಕ್ವಶನ್ ಪೇಪರ್ ಇತ್ತು.